ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಯುಎಇ ಮೇಲೆ ದಾಳಿ ಮುಂದುವರಿಸಿರುವಂತ ಇರಾನ್ ಸೇನೆ ಈಗ ಶಾರ್ಜಾ ಬಂದರು ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ಶಾರ್ಜ್ ಬಂದರಿನಲ್ಲಿರುವಂತಹ ತೈಲ ಟ್ಯಾಂಕರ್ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಮಧ್ಯರಾತ್ರಿ ಕ್ಷಿಪಣಿ ದಾಳಿ ನಡೆಸಿರುವಂತಹ ಇರಾನ್ ಎಲ್ಲವೂ ಕೂಡ ಧ್ವಂಸ ಮಾಡಿದೆ. ಯುಎಇ ಮೇಲೆ ಇರಾನ್ ಸೇನೆ ಈಗ ದಾಳಿಯನ್ನ ಮುಂದುವರಿಸ್ತಾ ಇದೆ. ಶಾರ್ಜಾ ಬಂದರು ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂತದ್ದು ಇರಾನ್. ಈಗಾಗಲೇ ಇರಾನ್ನಿಂದ ಎಚ್ಚರಿಕೆ ಬಂದಿದ್ದು ಶಾರ್ಜಾ ಬಂದರು ಈ ಪ್ರದೇಶದ ಮೇಲೆ ಏನೇ ಮಾಡಿದ್ರು ಕೂಡ ದಾಳಿ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆಯೇ ಅವರು ವಾರ್ನಿಂಗ್ ಕೊಟ್ಟಿದ್ರು. ಯಾವಾಗ ಯುದ್ಧ ಆರಂಭ ಆಯಿತು ಆವಾಗ. ಇದೀಗ ಶಾರ್ಜ್ ಬಂದರಿನಲ್ಲಿರುವಂತಹ ತೈಲ ಟ್ಯಾಂಕರ್ ಏನಿದೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ, ನಾಶ ಆಗಿದೆ. ಮಧ್ಯರಾತ್ರಿ ಕ್ಷಿಪಣಿ ದಾಳಿ ನಡೆಸಿರುವಂತದ್ದು ಇರಾನ್. ಹಾಗಾಗಿ ಈ ಒಂದು ದಾಳಿಯಿಂದ ಎಲ್ಲವೂ ಕೂಡ ಧ್ವಂಸ ಆಗಿದೆ. ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು ಈ ಹಿಂದೆಯೂ ಕೂಡ ಯುಎಇ ಮೇಲೆ ಹಲವು ಬಾರಿ ಇರಾನ್ ಮಿಸೈಲ್ ದಾಳಿ ಮಾಡಿತ್ತು, ಕ್ಷಿಪಣಿ ದಾಳಿ ಕೂಡ ಮಾಡಿತ್ತು. ಇದೀಗ ಶಾರ್ಜ್ ಬಂದರಿನಲ್ಲಿರುವಂತಹ ತೈಲ ಟ್ಯಾಂಕರ್ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಮಧ್ಯರಾತ್ರಿ ನಿನ್ನೆ ನಡೆದಿರುವಂತದ್ದು ಕ್ಷಿಪಣಿ ದಾಳಿ ಮಾಡಿದೆ ಇರಾನ್ ಕೂಡ. ಅದರಲ್ಲೂ ಕೂಡ ಈ ಹಿಂದೆಯೂ ಕೂಡ ಶಾರ್ಜ್ ಬಂದರಿನಲ್ಲಿರುವಂತಹ ತೈಲ ಘಟಕದ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ವಿಶೇಷವಾಗಿ ತೈಲ ಘಟಕಗಳೇ ಇವರ ಪ್ರಮುಖವಾಗಿರುವಂತಹ ಟಾರ್ಗೆಟ್. ಸಂಬಂಧಪಟ್ಟಂತಹ ಅಧಿಕಾರಿಗಳು ಇರುವಂತಹ ರಾಯಭಾರ ಕಚೇರಿ ಇರ್ಬೋದು, ಅಥವಾ ಜನವಸತಿ ಪ್ರದೇಶ ಇರ್ಬೋದು, ಆರ್ಮಿ ಕ್ಯಾಂಪ್ಗಳಿರ್ಬೋದು, ಅಥವಾ ಈ ರೀತಿಯಾಗಿ ವಿಶೇಷವಾಗಿ ಈ ತೈಲ ಘಟಕಗಳೇನಿರುತ್ತಲ್ಲ ಅದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು ಇರಾನ್ ಕೂಡ. ಹಾಗಾಗಿ ಶಾರ್ಜಾ ಬಂದರು ಹತ್ರ ಇರುವಂತಹ ಈ ಒಂದು ತೈಲ ಘಟಕಗಳ ಮೇಲೆ ಇದೀಗ ಮತ್ತೊಮ್ಮೆ ಮಧ್ಯರಾತ್ರಿ ಇರಾನ್ ದಾಳಿ ಮಾಡಿ ಎಲ್ಲವೂ ಕೂಡ ಧ್ವಂಸಗೊಳಿಸಿದೆ. ಶಾರ್ಜಾ ಬಂದರಿನಲ್ಲಿರುವಂತಹ ತೈಲ ಟ್ಯಾಂಕರ್ ಸಂಪೂರ್ಣವಾಗಿ ಧ್ವಂಸ ಆಗಿರುವುದು ನೋಡಬಹುದು. ಎಲ್ಲವೂ ಕೂಡ ಬೆಂಕಿ ಹೊತ್ಕೊಂಡು ಸುಟ್ಟು ಕರ್ಕಲಾಗ್ತಾ ಇದೆ. ಮಧ್ಯರಾತ್ರಿ ನಡೆದಿರುವಂತಹ ದಾಳಿ ಇದು. ಇರಾನ್ ಮಧ್ಯರಾತ್ರಿ ದಾಳಿ ಮಾಡಿ ಈ ರೀತಿಯಾಗಿ ಎಲ್ಲವೂ ಕೂಡ ಧ್ವಂಸಗೊಳಿಸಿದೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶ ಆಗೋಗಿದೆ. ಇರಾನ್ ಸೇನೆ ಶಾರ್ಜಾ ಬಂದರು ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವಂಥದ್ದು. ಇರಾನ್ ಸೇನೆ ಶಾರ್ಜಾ ಬಂದರು ಅಂತಂದ್ರೆ ಈ ಹಿಂದೆಯೂ ಕೂಡ ಅವರು ಈಗಾಗಲೇ ನಾ ಹೇಳಿದಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕೆಲವೊಂದು ಕಡೆ ಆರ್ಮಿ ಕ್ಯಾಂಪಸ್ಗಳೇನಿರುತ್ತೆ ಅವ್ರದ್ದು ಅಂತ ಒಂದು ಆರ್ಮಿ ಕ್ಯಾಂಪಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಮೂಲಕ ಅಲ್ಲಿರುವಂತಹ ಅವರ ಸೇನೆಯನ್ನ ಎಲ್ಲವೂ ಕೂಡ ಹೊಡೆದು ಉಳಿಸಬೇಕು, ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು ಇರಾನ್ ಕೂಡ. ಹಾಗಾಗಿ ದಾಳಿಗೆ ಪ್ರತಿ ದಾಳಿ ಮಾಡ್ತಾ ಇದೆ, ಸೇಡಿಗೆ ಸೇಡನ್ನ ತೀರಿಸ್ಕೊಳ್ತಾ ಇದೆ. ಇರಾನ್ ಕೂಡ ಇದೇ ರೀತಿಯಾಗಿ ದಾಳಿಯನ್ನ ಮಾಡಿತ್ತೆ. ಈ ಹಿಂದೆಯೂ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದು, ಕೆಲವೊಂದು ಆರ್ಮಿ ಕ್ಯಾಂಪಸ್ಗಳನ್ನೇ ಟಾರ್ಗೆಟ್ ಮಾಡಿ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಇದೀಗ ಮತ್ತೊಮ್ಮೆ ಒಂದು ಆರ್ಮಿ ಕ್ಯಾಂಪಸ್ ಮೇಲೆ ಈ ರೀತಿಯಾಗಿ ಶಾರ್ಜಾ ಬಂದರಿನ ಮೇಲೆ ಇದೀಗ ಭೀಕರವಾಗಿ ದಾಳಿಯನ್ನ ಮಾಡಿದೆ ಇರಾನ್ ಕೂಡ.